ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಮೈ ಒನ್ ಮೋರ್ ಮಿನಿ ವ್ಲಾಗ್. ಇದು ಬಂದು ಮಾರ್ಚ್ 4 ಬುಧವಾರದ ಮಿನಿ ವ್ಲಾಗ್ ಆಗಿರುತ್ತೆ. ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಿಕಾಸ್ ನನಗೆ ಹೆಲ್ತ್ ಇಶ್ಯೂಸ್ ಆಗಿತ್ತು. ಹಾಗಾಗಿ ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಮಂತ್ರಾಲಯ ಬಂದಿದ್ದೀವಿ. ನಾವು ಮಂತ್ರಾಲಯ ರೀಚ್ ಆದಾಗ ಒಂದು 4 o'clock ಹತ್ರ ಆಗಿತ್ತು. ಇನ್ನು ನಾವು ಹಾಗೇನೆ ಮೊದಲೇ ರೂಮ್ನ ಬುಕ್ ಮಾಡ್ಕೊಂಡಿದ್ವಿ. ಅಲ್ಲಿಗೆ ಹೋಗಿ ನಾವು ಕೂಡ ಫ್ರೆಶ್ ಅಪ್ ಆಗಿ ಅಲ್ಲಿಂದ ಸೀದಾ ನಾವು ನಮ್ಮ ರಾಯರ ದರ್ಶನಕ್ಕೆ ಬಂದ್ವಿ. ನಿಜವಾಗ್ಲೂ ಮನಸ್ಸಲ್ಲಿ ತುಂಬಾ ಬೇಜಾರಿದ್ರು ಆ ಮಂತ್ರಾಲಯದ ಬಾಗಿಲಿಗೆ ಹೋದ ತಕ್ಷಣ ಅದೆಲ್ಲ ದೂರ ಆಗೋಗ್ಬಿಡ್ತು ನನಗಂತೂ. ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಬಾರ್ದು, ನಮ್ಮ ಲೈಫು ನಮ್ಮ ಇಷ್ಟ, ಯಾರು ಏನು ಬೇಕಾದರೂ ಅಂದ್ಕೊಂಡ್ಲಿ ಅನ್ನೋ ಅಷ್ಟು ಮೈಂಡು ನನಗೆ ಚೇಂಜ್ ಆಗಿಬಿಡ್ತು. ನಿಜವಾಗ್ಲೂ ಅಲ್ಲಿಗೆ ನೋಡಿದ ತಕ್ಷಣ ನನ್ನ ಮೈಂಡಲ್ಲಿ ಯಾವುದೇ ಥರದ ಬೇಜಾರಾಗಲಿ ಏನೂ ಇಲ್ಲ. ಫಸ್ಟ್ ಹೋಗಿ ನಾನು ನನ್ನ ರಾಯರ ದರ್ಶನ ಮಾಡಬೇಕು ಅಂತ ಹೇಳಿ ಅನ್ನಿಸ್ತಾ ಇತ್ತು. ಫೈನಲಿ ನಾವು ಕೂಡ ಮಂತ್ರಾಲಯ ಬಂದು ತಲುಪಿದ ತಕ್ಷಣ ಇನ್ನು ಸನ್ರೈಸ್ ಆಗ್ತಾಯಿತ್ತು. ಅದು ನೋಡೋಕ್ಕೆ ಒಂಥರ ಖುಷಿ ಅನ್ನಿಸ್ತಿತ್ತು. ಅದಾದಮೇಲೆ ಮೊದಲಿಗೆ ನಾವು ಮಂಚಲಮ್ಮ ದೇವಿ ದರ್ಶನ ಮಾಡ್ಕೊಬೇಕಂತೆ. ಸೊ ಹಾಗಾಗಿ ಅಲ್ಲೋಗಿ ಅವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಫೈನಲಿ ನಮ್ಮ ರಾಯರ ದರ್ಶನಕ್ಕೆ ಹೋಗೋಣ ಅಂತ ಹೋದ್ವಿ. ನಿಜವಾಗ್ಲೂ ತುಂಬಾ ಫ್ರೀ ಇತ್ತು. ಆ್ಯಕ್ಚುಲಿ ಒಂದು 7:15 ಒಳಗಡೆ ನಮಗೆ ರಾಯರ ದರ್ಶನ ಆಯಿತು. ಇನ್ನು ದರ್ಶನನೆಲ್ಲ ಮಾಡಿಕೊಂಡು ಹಾಗೆ ಹೊರಗಡೆ ಬಂದ್ವಿ. ಇಷ್ಟು ಬೇಗ ನಮ್ಮ ರಾಯರ ದರ್ಶನ ಆಗುತ್ತೆ, ಇಷ್ಟು ಫ್ರೀಯಾಗಿ ದರ್ಶನ ಮಾಡ್ಕೊಂಡು ಬರ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ. ತುಂಬಾ ಫ್ರೀ ಇತ್ತು, ತುಂಬಾ ಖುಷಿಯಾಗಿ ಮನಸ್ಸಿಗೆ ತೃಪ್ತಿ ಆಗೋಷ್ಟು ಕುತ್ಕೊಂಡು ರಾಯರನ್ನ ನೋಡಿಕೊಂಡು ಹಾಗೆ ರಾಯರ ಮಂತ್ರಾಲಯನೆಲ್ಲ ಸುಮ್ಮನೆ ಒಂದು ರೌಂಡ್ ಹಾಕ್ಕೊಂಡು ಹಾಗೆ ಅಲ್ಲೇ ಲೈವ್ ರಾಯರದು ಪೂಜೆ ಎಲ್ಲ ಬರ್ತಾಯಿತ್ತು. ಸೊ ಅದನ್ನು ಅಲ್ಲೇ ಕುತ್ಕೊಂಡು ಎಲ್ಲ ನೋಡಿಕೊಂಡು ಹಾಗೆ ರಾಯರ ಮಂತ್ರ ಎಲ್ಲ ಪಠಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಿಜವಾಗ್ಲೂ ಅಲ್ಲಿಂದ ಹೊರಗೆ ಬರೋಕ್ಕೆ ಮನಸ್ಸೇ ಬರ್ತಿರ್ಲಿಲ್ಲ ನಮಗೆ. ಸೊ ಅಲ್ಲೇ ಎಲ್ಲ ರಾಯರ ದರ್ಶನನೆಲ್ಲ ಮಾಡಿಕೊಂಡು ಹಾಗೆ ಸ್ವಲ್ಪ ರಾಯರದು ಫೋಟೋಸ್ ಎಲ್ಲ ಮ್ಯೂಸಿಯಮಲ್ಲಿ ಇಟ್ಟಿದ್ರು. ಸೊ ಅದನ್ನೆಲ್ಲ ನೋಡಿಕೊಂಡು ಫೈನಲಿ ಹೊರಗಡೆ ಬಂದ್ವಿ. ಹಾಗೆ ನನಗೆ ಪ್ರತಿ ಸಲ ಅನ್ಕೊತಿದ್ದೆ ಮಂತ್ರಾಲಯದಿಂದ ನನಗೆ ರಾಯರ್ ಫೋಟೋ ಬೇಕು ಅಂತ ಹೇಳಿ. ಅಲ್ಲಿಂದ ರಾಯರ್ ಫೋಟೋ ಎಲ್ಲ ತೊಗೊಂಡು ಅಲ್ಲೇ ಫೋಟೋಸ್ ತೆಗೆಸ್ಕೊಂಡು ಇದ್ರದ್ದೇ ಕಂಟಿನ್ಯೂಷನ್ ವ್ಲಾಗ್ನ ನಾಳೆ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ದೆನ್ ನೆಕ್ಸ್ಟ್ ವ್ಲಾಗ್.